ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಮಾಡಿದ್ದಾರೆ. ಇವತ್ತು ಬಹಳ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೆಣಸಿನಕಾಯಿ ತಿಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹೈಕಮಾಂಡ್ಗೂ ಕೂಡ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 3 ಬಾರಿ MLA ಆದಂಥವರು ಸುಬ್ಬಾರೆಡ್ಡಿ ಅವರು ಹಿರಿಯರು. ಬಹಳ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಅವರ ಅಭಿಮಾನಿಗಳು. ಎಲ್ಲ ರೆಡಿ ಮಾಡ್ಕೊಂಡಿದ್ರಂತ ಸೆಲೆಬ್ರೇಷನ್. ಕೊನೆ ಹಂತಲ್ಲಿ ಸಿಕ್ಕಿಲ್ಲ. ನಮಗೆ ನಿರೀಕ್ಷೆ ಇತ್ತು, ಆದರೆ ಎಲ್ಲವೂ ಕೂಡ ಹುಸಿಯಾಯಿತು ಅಂತೇಳಿ ಹೈಕಮಾಂಡ್ ವಿರುದ್ಧ ಸುಬ್ಬಾರೆಡ್ಡಿ ಬೆಂಬಲಿಗರು ಕಿಡಿಕಾರಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ರಸ್ತೆ ತಡೆ ಮಾಡಿದ್ದಾರೆ. ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಪಾದಯಾತ್ರೆ ಮಾಡಿದ್ದಾರೆ. 3 ತಾಲೂಕು ಬಂದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇನ್ನು ಮೆಣಸಿನಕಾಯಿ ತಿಂದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಕೂಡ ಅಲ್ಲಿ ಕಂಪ್ಲೀಟ್ ಬಂದಾಗಿದ್ದಾವೆ. ವಾಹನ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಸ್ತಬ್ಧವಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರ ಬೆಂಬಲಿಗರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಏನು ಭಾಗ್ಯನಗರದ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನದ ಕೈಬಿಟ್ಟಿರುವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾಗ್ಯನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಇವತ್ತು ವಿನೂತನ ರೀತಿಯಲ್ಲಿ ಸಹ ಒಂದು SN ಸುಬ್ಬಾರೆಡ್ಡಿ ಬೆಂಬಲಿಗರು ಸಹ ಒಂದು ರಸ್ತೆಗಿಳಿದು ಪ್ರತಿಭಟನೆಗೆ ಮಾಡ್ತಿರುವಂಥದ್ದು. ಇನ್ನು ಮೆಣಸಿನಕಾಯಿ ತಿನ್ನುವ ಮೂಲಕ ಒಂದು ವಿನೂತನ ರೀತಿಯಲ್ಲಿ ಈಗ ಸದ್ಯಕ್ಕೆ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇನ್ನು ರಸ್ತೆಗಿಳಿದು ಸಹ ಅವರು ಮೆಣಸಿನಕಾಯಿ ಹೈಕಮಾಂಡ್ಗೆ ಮೆಣಸಿನಕಾಯಿ ಕೊಟ್ಟು ಮನೆಗೂ ಮೆಣಸಿನಕಾಯಿ ತಿನ್ನುವ ಮೂಲಕ ಇವರಿಗೆ ಸುಬ್ಬಾರೆಡ್ಡಿಗೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಅವರ ಬೆಂಬಲಿಗರು ಸಹ ಒಂದು ಆಕ್ರೋಶ ಕಾರಣವಾಗಿರುವಂಥದ್ದು. ಇನ್ನು ವಿಚಾರವಾಗಿ ಸಂಬಂಧಪಟ್ಟಂತೆ ಸಹ ಒಂದು ಸುಬ್ಬಾರೆಡ್ಡಿ ಬೆಂಬಲಿಗರು ಸಹ ಇವತ್ತು ನಮ್ಮೊಂದಿಗೆ ಮಾತನಾಡೋಕಿದ್ದಾರೆ. ಅವ್ರನ್ನ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಯಾಕೆ ಸರ್ ಮೆಣಸಿನಕಾಯಿ ತಿನ್ನೋ ಮೂಲಕ ಪ್ರತಿಭಟನೆ ಮಾಡ್ತಿದ್ದೀರಾ ಅಂತ ಸರ್? ನಮ್ಮ ಸುಬ್ಬಾರೆಡ್ಡಿ ಅಣ್ಣವ್ರಿಗೆ 3 ಸಾರಿ MLA ಆಗಿದ್ದಾರೆ. ಅವರು ಫಸ್ಟ್ ಸಾರಿ MLA ಆಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದರೂ ಸಹ ನಾವು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟರು, ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ವು. ಮತ್ತು BJP ಅವರು 50 ಕೋಟಿ ಅಮಿತ್ ಶಾ ಒಡ್ಡಿ ನೀವು ಮಿನಿಸ್ಟ್ರಿಪ್ ಕೊಡ್ತೀವಿ ಮತ್ತು ಗಳಿಸ್ತೀವಿ ಅಂತ ಹೇಳಿದ್ರು. ನಾವು ಅದಕ್ಕೆ ಸುಬ್ಬಾರೆಡ್ಡಿ ಅವರು ಅದಕ್ಕೆ ಕಿಮ್ಮತ್ತು ಹಾಕ್ದಿರ ಆ ಕಡೆ ಹೋಗಲಿಲ್ಲ. ನಾವು ಮತ್ತೆ ಮೊನ್ನೆ ಮೂರನೇ ಸಾರಿ ಗೆದ್ದಾಗ ಫಸ್ಟು ಸಿದ್ದರಾಮಯ್ಯ ಅವರು CM ಆದಾಗ ನಾವು ಅಪೀಲ್ ಮಾಡಿದ್ವು ಬೇಕು ನಮಗೂ ಅಂತ. ಇಲ್ಲ ಈ ಸಾರಿ ಆಗಿದೆ, 2.5 ವರ್ಷ ಆದಮೇಲೆ ಖಂಡಿತವಾಗಿ ನಿಮಗೆ ರಿಷಬಲಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸಹ ಈಗ ಮೋಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡಿ ಮೆಣಸಿನಕಾಯಿ ಇಡ್ತಾ ಇದ್ದೀವಿ. ಹಾಗೂ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆ ಒಂದಾಗಿದ್ದಾಗ 11 ಕ್ಷೇತ್ರಗಳಿತ್ತು. 11 ಕ್ಷೇತ್ರದಲ್ಲಿ 10 ಕ್ಷೇತ್ರ ಕಾಂಗ್ರೆಸ್ ಪಾರ್ಟಿ ಸೋತರೂ ಸಹ ಬಾಗೇಪಲ್ಲಿ ಮಾತ್ರ ನಾವು ಕಾಂಗ್ರೆಸ್ ಪಾರ್ಟಿನ ಗೆಲ್ಸ್ಕೊಂಡು ಬಂದಿದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ಅಷ್ಟು ಪ್ರಾಮುಖ್ಯವಾಗಿ ನಾವೆಲ್ಲ ಇದ್ದೀವಿ. ಇದ್ರೂ ಸಹ ನಮ್ಗೆ ಈ ಭಾಗಕ್ಕೆ ಇಷ್ಟೊತ್ತಿಗೆ ಮಿನಿಸ್ಟ್ರಿಪೇ ಕೊಟ್ಟಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತೇವೆ. ತಕ್ಷಣ ನಮ್ಮ ಸುಬ್ಬಾರೆಡ್ಡಿ ಅಣ್ಣವ್ರಿಗೆ ನಾವು ತಕ್ಷಣ ಒಂದು ಮಿನಿಸ್ಟ್ರಿಪ್ ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಾಗ್ತೀವಿ. ಸರ್ ಈಗ ವಿನೂತನವಾಗಿ ಏನಕ್ಕೆ ಸರ್ ಮೆಣಸಿನಕಾಯಿ ಏನಕ್ಕೆ ತಿಂದು ಪ್ರತಿಭಟನೆ ಮಾಡ್ತಿದ್ದೀರಾ ಅಂತ ಸರ್? ಈಗ ನಾವು ಮೆಣಸಿನಕಾಯಿ ತಿಂತಾರ ಉದ್ದೇಶ ಏನಂದರೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ನಾವು ಮೈಸೂರು ಪಾಕ್ ತಿನ್ನೋ ಬದಲು ಮೆಣಸಿನಕಾಯಿ ತಿಂತಾ ಇದ್ದೀವಿ ಸರ್. ನಮಗೆ ನೋವು ಆಗಿ ತಿಂತಾ ಇದ್ದೀವಿ ಸಮಯ. ಇದಿಷ್ಟು SN ಸುಬ್ಬಾರೆಡ್ಡಿ ಬೆಂಬಲಿಗರ ಮಾತಾಗಿರುವಂಥದ್ದು. ಏನು ಜಿಲ್ಲೆಗೆ ಸಿಹಿ ಕೊಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ಈಗ ಮೆಣಸಿನಕಾಯಿ ಕೊಟ್ಟು ಮೆಣಸಿನಕಾಯಿ ತಿನ್ನೋ ಮೂಲಕ ಒಂದು ಅವರ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇನ್ನು ಕ್ಯಾಮ್ರಾ ಪರ್ಸನ್ ರಾಜು ಇಂದ ಶ್ರೀನಿವಾಸನ್, TV5 ಚಿಕ್ಕಬಳ್ಳಾಪುರ. ಸಚಿವ